ಇದೇ ರುದ್ರಭೂಮಿ, ಗತ ಜೀವಿಗಳ ಸ್ವತಂತ್ರ ಭೂಮಿ. ನನ್ನ 99 ಮಂದಿ ಸಹೋದರರನ್ನು ಊದಿಟ್ಟ ರುದ್ರಭೂಮಿ. ಇಂದು ಈ ಸೌಬಲರಾಜ ಶಕುನಿಯ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿಕೊಂಡು ನನ್ನನ್ನು ಆಶೀರ್ವದಿಸಿ ಸಹೋದರರೇ, ನನ್ನನ್ನು ಆಶೀರ್ವದಿಸಿ. ಸೌಬಲರಾಜ ಶಕುನಿ, ಏನಾಯಿತು ನಿನ್ನ ಪ್ರತಿಜ್ಞೆ? ನಿನ್ನ 99 ಮಂದಿ ಸಹೋದರರನ್ನು, ನಿನ್ನನ್ನು, ನಿನ್ನ ಜನ್ಮದಾತನನ್ನು ದುರ್ಯೋಧನ ಕತ್ತಲೆ ಕಾರಾಗೃಹದಲ್ಲಿ ಕೊಟ್ಟ ಕಡು ಶಿಕ್ಷೆಯನ್ನು ಮರೆತೆಯ ಅಂದು ಹತಭಾಗ್ಯ ಸಹೋದರನ ಮುಂದೆ ನೀಗೈದ ಪಂಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ಮೆಚ್ಚಲ? ಏನೀ ಸೌಬಲರಾಜ ಶಕುನಿ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ, ಏನೀ ಕುಕ್ಷಿ ಬಗೆ ಕಂಠದ ಕರ್ಕಶ ಕೇಕೆ, ಏನೀ ಪ್ರಾಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡವ ನೃತ್ಯ. ಅಖಂಡ ಭರತ ಖಂಡವನ್ನೇ, ಇಡೀ ಅಖಂಡ ಭರತ ಖಂಡವನ್ನೇ ಕುಕ್ಷಿಕತೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ, ವಾತ್ಸಲ್ಯದ ಮಹಾನಿಪುಣ, ಕಪಟ ಜೂತ ವಿದ್ಯೆಯ ಬಲ್ಲ ವಿದ್ಯೆ ವಿಚಾರದ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳೆಲ್ಲರ ಸರಸ ಸಲ್ಲಾಪ. ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮುಕ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾಗಿದ್ದ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ನನ್ನನ್ನು, ನನ್ನ ಜನ್ಮದಾತನನ್ನು ನೀನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಕೋಟಿ ಕಟಾರಿಗಳು ಏಕಕಾಲಕ್ಕೆ ಬಂದ ನನ್ನ ಎದೆಯನ್ನೇ ನಾಟಿದಂತಿವೆ. ಅಂದು ನೀನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಕೂಡಿಟ್ಟು ನೀನು ಕೊಡುತ್ತಿದ್ದ ಒಂದು ಇಡೀ ಅನ್ನದಿಂದಾಗಲಿ, ಆ ಒಂದು ಒಳಲೆ ನೀರಿನಿಂದಾಗಲಿ ನಮ್ಮಗಳ ಹಸಿವಾಗಲಿ ದಾಹವಾಗಲಿ ನೀಗುತ್ತಿರಲಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರೆಲ್ಲರೂ ಒಟ್ಟಾಗಿ ಸೇರಿ ನೀನು ಕೊಡುತ್ತಿದ್ದ ಆ ಒಂದೊಂದು ಇಡೀ ಅನ್ನವನ್ನು ನನಗೆ ತಿನ್ನಿಸಿ, ಆ ಒಂದೊಂದು ಒಳಲೆ ನೀರನ್ನು ನನಗೆ ಕುಡಿಸಿ, ಈ ನನ್ನ ಶ್ವಾಸಕೋಶದಲ್ಲಿ ಉಸಿರು ತುಂಬುವಂತೆ ಮಾಡಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ನನ್ನ ಕಣ್ಣೆದುರಲ್ಲಿಯೇ ನನ್ನ 99 ಮಂದಿ ಸಹೋದರರು
ಹಾಗೂ ನನ್ನ ಜನ್ಮದಾತರು ಹಸಿವು ದಾಹ ಎಂದು ಒಬ್ಬೊಬ್ಬರಾಗಿ ಹತರಾಗಿ ಹೋದರ ದುರ್ಯೋಧನ. ಒಬ್ಬೊಬ್ಬರಾಗಿ ಹತರಾಗಿ ಹೋದರು. ಅವರುಗಳ ಮೃತದೇಹದ ಚಿರಶೂನ್ಯ ದೃಷ್ಟಿಯು ಈ ನನ್ನ ಶ್ರುತಿ ಪಟಲದಿಂದ ಅಳಿಯದೆ ಉಳಿದು ನಿನ್ನ ನಿರಂತರವಾದ ಯಾತನೆಯಿಂದ ನೊಂದು ಬೆಂದು ಕೃಂದು ಕುಶವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಛಿದ್ರ ಛಿದ್ರವಾಗಿ ತುಂಡರಿಸಿ ನೋಡಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರಗಳೆಂಬ ವಾಕ್ಯಗಳೇ ಹೊರೆತು ಮತ್ತ ವಾಸಿ ಆಕಾಂಕ್ಷೆಗಳು ನನ್ನಲ್ಲಿಲ್ಲ ದುರ್ಯೋಧನ. ಮತ್ತ ವಾಸಿ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಅಂದಿನ ನನ್ನ ಹೃದಯ ಎಂದು ಕಠೋರವಾಗಿದೆ. ಹಸುವಿನಿಂದ ಸೆಟೆತು ನಿಂತ ಕಾಳಸರ್ಪವಾಗಿದ್ದೇನೆ. ಅಣ್ಣ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ಅಳಬೇಡಿರೋ, ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರೋ. ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರುಳ ದುರ್ಯೋಧನ ತಮ್ಮಂದಿರ ರುಂಡ ಮುಂಡಗಳನ್ನು ಚೆಂಡಾಡಿ ಅವರುಗಳ ಮೃತದೇಹದ ಬಿಸಿ ರಕ್ತದಿಂದ ನರಕದಲ್ಲಿ ನಿಮ್ಮನ್ನು ನೀರಾಜನ ಮಾಡಿಸುವೆನು. ದುಷ್ಟ ದುರ್ವಿಧಿಯ ಹಟ್ಟ ಹಸುವಿನ ಮೆರೆಯುತ್ತಿರುವ ದುರ್ಯೋಧನ ಕೇಳು. ನಾನೂ ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಏಕ ಚಕ್ರಾಧಿಪತ್ಯವನ್ನು ನಿರ್ಮಿಸಿಕೊಂಡು ಸಕಲ ಸಾಮಂತ ರಾಜರುಗಳಿಂದ ಹೋರಾಡಿಸಿಕೊಂಡು ಸಕಲ ಸಾಮಂತ ರಾಜರುಗಳಿಂದ ಹೋರಾಡಿಸಿಕೊಂಡು ಈ ಹಸ್ತಿನಾವತಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನಿನ್ನ ಕುಟಿಲ ತಂತ್ರಕ್ಕೊಳಗಾಗಿ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿ ಹೋದವ ದುರ್ಯೋಧನ. ಗಾಳಿ ಗೋಪುರವಾಗಿ ಹೋದವು. ಆದರೂ ಚಿಂತೆ ಇಲ್ಲ. ಗತಸ್ಮರಣೆಯಿಂದ ಭವಿಷ್ಯವು ಆಕರ್ಷಣೆಯಾಗುವಂತೆ
ಆಗಿ ಹೋದದ್ದನ್ನು ಚಿಂತಿಸಿ ಪ್ರಯೋಜನವಿಲ್ಲ. ಅದಕ್ಕಾಗಿ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು, ಅದರಲ್ಲಿಯೂ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ಸರ್ವನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸುತ್ತಾ ನಿನ್ನನ್ನು, ನಿನ್ನ 99 ಮಂದಿ ಸಹೋದರರನ್ನು ಅಡಿಗಡಿಗೂ ಅಡ್ಡದಾರಿಯನ್ನಿಡಿಸಿ ಇಡೀ ಹಸ್ತಿನಾವತಿ ರಕ್ತ ಸಿಂಹಾಸನವನ್ನೇ ರಕ್ತದ ಕಾಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ವಂಶವನ್ನೇ ನಿರ್ವಂಶ ಮಾಡದೆ ಹೋದರೆ ಈ ಶಕುನಿಗೆ ಎಲ್ಲಿದೆ ಶಾಂತಿ? ಎಲ್ಲಿಯದು ಮನಃಶಾಂತಿ? ಅಯ್ಯೋ ಮರುಳೇ, ಇವುಗಳನ್ನೇನು ದಾಳಗಳೆಂದು ತಿಳಿದೆಯೋ ಮೂಡ? ಹೇಳುವೆನು ಕೇಳು. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ಜನ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ನನ್ನ ತಂದೆ ತಮ್ಮಂದಿರ ಸಾವು ಪಾಪಿ, ನನ್ನ ತಂದೆ ತಮ್ಮಂದಿರ ಸಾವು ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಣ ಸರ್ಪವನ್ನು ಜಠರಿಸಿದ ಕೂಳ ಕೌರವನ ಕೇಳೋ, ಕಾಣ ಸರ್ಪವನ್ನು ಜಠರಿಸಿದ ಕೂಳ ಕೌರವನ ಕೇಳೋ. ನಾಳೆ ನಡೆಯುವ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು, ನಾಳೆ ನಡೆಯುವ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳಕ್ಕೆ, ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳಕ್ಕೆ ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿ ತೊಡೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ತೊಡೆಯನ್ನು ಮುರಿಸಿ, ಮರ್ಮಾಂಗದಲ್ಲಿನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? ಧರ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು, ಧರ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ? 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 ದುರ್ಯೋಧನ, ಹೇ ದುರ್ಯೋಧನ, ನಾಳೆ ನಡೆಯಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವಾಗಿರುವುದು. ತಾಯಿ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ
ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವವರಲೆದಂತೆ ಮಾಡಿ ನಿನಗೂ ಮತ್ತು ನಿನ್ನ 99 ಮಂದಿ ಸಹೋದರರಿಗೂ ನೇರವಾಗಿ ನರಕದ ಮಾರ್ಗವನ್ನೇ ಇಳಿಸುವೆನು ದುರ್ಯೋಧನ, ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ ಅಲ್ಲವಯ್ಯ, ನಿನ್ನ ಕಡುವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದು ಆಗಿರಲಿ. ಅದೇ ಕೈಯ ಹಸಿದ ಹೆಬ್ಬುಲಿಯಂತೆ ಬೊಬ್ಬೆಡುತ್ತಾ ಬರುತ್ತಿರುವೆ. ಅದಿರಲಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತರಿಂದ ಆಗಲೇ ಸಮಾಚಾರ ಬರಲಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಲ್ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸುಹಿತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ವಿಧವಾಗಿ ತಿಳಿಸಿ ಬಂದನು. ಆದರೆ ನಾನು ಆತನ ಮಾತನ್ನು ತಿರಸ್ಕರಿಸಿ ಬಂದೆನು ಮಾವ, ತಿರಸ್ಕರಿಸಿ ಬಂದೆನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವೆಲ್ಲ ಬಿಡು ದುರ್ಯೋಧನ. ಸಹೋದರ ಪುಂಡರನ್ನು ಛೇದಿಸಿ ಕೆಲವಗೈತೆ ನೆರವೆಲ್ಲ ಪುಂಡರನ್ನು ಛೇದಿಸಿ ಕೆಲವಗೈತೆ ನೆರವೆಲ್ಲ ಮುದದಿ ನೆರವ ಅದಮರನ್ನು ತಿರುವ ಸಹೋದರ ಮುದದಿ ಮೆರವ ಅದಮರನ್ನು ತಿರುವ ಕಡಿದು ಬರುವೆಲ್ಲ ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನಿಚ್ಚಣ ಮದವ ಮುರಿವೆ ನಿಚ್ಚಣ ನಿಚ್ಚಣ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಣ್ಣ. ಎಷ್ಟೊಂದು ಅವಹೇಳನ! ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಗೆ ನಡೆ ಸಹೋದರ. ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸಿ ನಡೆ ಸಹೋದರ. ಅಗ್ರಜ ಸಹೋದರ, ಓ ದರ್ಪಿತ ಗೋಪಾಲನು, ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಯದು ನಂದನೋ. ಅಗ್ರಜ ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನೋ. ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್ ಗಣಕುಟೀರಕ್ಕೆ ಪೋಹಿಪುದೈ. ಸಹೋದರ, ಗಣಕುಟೀರಕ್ಕೆ ಪೋಹಿಪುದೈ ಸೈಸದ ಸದಳನಗೆ ಅಗ್ರಜ. ಸಹೋದರ, ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಚೋಪಡಿಯನ್ನು ಪ್ರವೇಶಿಸಿರುವನಂತೆ. ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಮತ್ಯಾರಿಹರು? ಈ ದಿನ ವಿದುರನ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ತಮ್ಮ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು ನಡೆ. ಸಹೋದರ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಕೃಷ್ಣನ ಕೃತ್ಯವ ಜಾಲವ ಮೂಲವ ತಿಳಿಯದೆ ನುಡಿವೆಯ. ಸಹೋದರ, ಗುರಾದಿ ಕೃಷ್ಣನ ಕೃತ್ಯವ ಜಾಲವ ಮೂಲವ ತಿಳಿಯದೆ ನುಡಿವೆಯ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದೆಂತ ಮಗೆ. ಸಹೋದರ,
ಕೊಂಡಾಡಿ ಗುಂಡಿಗೆ ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧರಿದ್ದೇವೆ. ಈಗಿರುವಾಗ ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಈಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ಒಪ್ಪದು, ಒಪ್ಪದು. ಸಹೋದರ, ಸಹೋದರ, ಈ ನನ್ನ ಸಹೋದರ ದುಶ್ಯಾಸನನ್ನು ಸಮಾಧಾನಪಡಿಸಲು ನನ್ನಿಂದಲೂ ಅಸಾಧ್ಯವಾಗಿದೆ. ನೋಡಿದೆಯ ಮಾವ, ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲದೆ. ಅದಿರಲಿ ಮಾವ, ಈಗ ನಾನು ಮಾಡುವುದಾದರೂ ಏನು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ, ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ದುರ್ಯೋಧನ, ಮಾವ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದ ಪಕ್ಷದಲ್ಲಿ ಕುರುಕುಲ ಚಕ್ರೇಶ್ವರನಾದ ಈ ದುರ್ಯೋಧನ ಸಾರ್ವಭೌಮತ್ವವನ್ನು ತೃಢೀಕರಿಸಿ ಆ ದರಿದ್ರನಾದ ದಾಸಿ ಪುತ್ರನ ವಿದುರನ ಮುರುಕುಜೋಪಡೆಯನ್ನ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ದುರ್ಯೋಧನ? ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಹೋ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಅದರೊಡನೆ ಬಳಿಕ ಸರಸವಾಡಬಹುದಲ್ಲವೇ ದುರ್ಯೋಧನ? ಹೌದು ಮಾವ, ನಿಜ. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸದುದ್ದೇಶ ನಿನಗೆ ಒದಗಿ ಬರುತ್ತಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತವಾಗಿ ನಿನ್ನ ಸಹಾಯಕ್ಕೆ ಬಂದಿದ್ದರೆ, ಕೃಷ್ಣ ನನಗೆ ನೀನು ಬೇಡವಯ್ಯ, ನಿನ್ನ ಆ ವಿಜಯೋನ್ಮತವಾದ ಸೈನ್ಯವೊಂದೇ ಸಾಕೊಂದು ನಿಸ್ಸಂಕೋಚವಾಗಿ ನೀನು ಆ ಕೃಷ್ಣನಿಗೆ ತಿಳಿಸಬೇಕಾಗುತ್ತಿತ್ತು. ಆದರೆ ಆ ಪಾರ್ಥನು ನಿನ್ನನ್ನು ಆ ಸಂಕಷ್ಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತೆ ವಂಚಕನಿರಬಹುದು, ಆದರೆ ಆತನ ಮೇಲಿರುವ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗಿರೋದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಣ್ಯ, ಸುಯೋಧನ ಇವುಗಳನ್ನು ಎಂದಿನಿಂದ ಅಭ್ಯಾಸ ಮಾಡಿಕೊಂಡೆ. ಪಾಂಡವರಿಂದ ಕೃಷ್ಣನನ್ನೇ ಆಗಲಿ, ಕೃಷ್ಣನಿಂದ ಪಾಂಡವರನ್ನೇ ಆಗಲಿ ಬೇರೆ ಮಾಡಲಾಗದಯ್ಯ. ಏಕೆ? ಏಕೆಂದರೆ ಆ ಪಾಂಡವರೆಲ್ಲರೂ ಈ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಆ ಪಾಂಡವರಿಗೇನಾದರೂ ಅರ್ಧ ರಾಜ್ಯವನ್ನು ಕೊಟ್ಟಿದ್ದೀಯಾದಲ್ಲಿ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಶಕುನಿ ಮಗು ದುರ್ಯೋಧನ, ಮಾವ, ಆ ಪಾಂಡವರು ರಾಜ್ಯವನ್ನು ಪಗಡೆಯಾಟದಲ್ಲಿ ಪಣಕ್ಕಿಟ್ಟು ಸೋತಾಗಲೇ ಆ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ಕುಂದು ಹೋದಂತಲ್ಲವೇ? ಹೌದು ಮಾವ. ಮತ್ತೆ ಅವುಗಳು ಮರುಕಳಿಸುವುದೆಂದರೆ ಹೇಗೆ? ಸರಿ, ಕ್ಷತ್ರಿಯ ವೀರರಿಂದ ಅನುಮಕ್ತಳಾದ ಈ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ಉಚಿತವಲ್ಲ ದುರ್ಯೋಧನ. ಆ ಪಾಂಡವನೇನಾದರೂ ರಾಜ್ಯಕ್ಕಾಗಿ ಹಂಬಲಿಸಿದ್ದಾದಲ್ಲಿ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈವಶಪಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ಏಕೆ ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಮಲ ರಾಜ ಶಕುನಿ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ನೀಡಲಾಗುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ಗೈಯುತ್ತಿರುವ ಆ ಕಳ್ಳಗೊಲ್ಲ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ. ಮಗು ಮಾವ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು? ಅದೇನು ನಿನ್ನ ಸಲಹೆ ಮಾವ? ಮಗು, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನೀನಿನ್ನು ನಡೆ ದುರ್ಯೋಧನ. ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡಲಾರನು. ನಡೆ ಮಾವ, ಹೊರಡೋಣ, ನಡೆ. ನಡೆ ನಡೆ ಕುರುಕುಲದ ಕೀಟವೇ ನಡೆ.
ನನ್ನ ರೋಷಾಗ್ನಿಗೆ ಸಿಲುಕಿದ ಪತಂಗವೇ ನಡೆ. ಏ ಕುರುಡ ನನ್ನ ಮಗನೇ ನಡೆ. ಕುರುಕುಲದ ರಣಕಲಿ. ನಾಳೆ ನಡೆಯಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ನೀನಾಗುವೆ ರಣಬಲಿ. ಕುರುಕುಲ ಸಾಮ್ರಾಟ, ಕುರುಕುಲ ಸಾಮ್ರಾಟ ಮುಗಿಯಿತು ಇನ್ನು ನಿನ್ನ ಆರ್ಭಟ. ಶಕುನಿ, ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಗೊತ್ತೇನೋ ಮರುಳೆಯ ನಿನಗೆ? ಹೇಳುವೆನು ಕೇಳು. ಶಾ ಎಂದರೆ ಶತ್ರು ಪ್ರಧಾನವಾದ, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿರ್ವಂಶಗೊಳಿಸುವುದೇ ಈ ಶಕುನಿ ಎಂಬ ಮೂರಕ್ಷರದ ಅರ್ಥ. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯ? ನಾನು ನಿನ್ನ ಹಿತೈಷಿ ಅಲ್ಲವೋ? ನಿನ್ನ ವಂಶವನ್ನು ನಿರ್ವಂಶ ಮಾಡಲೆಂದು ಶಪಥವನ್ನು ಗೈದಿರುವೆ ನಾನು. ಶಪಥವನ್ನು ಗೈದಿರುವೆ ನಾನು. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆ ನಾನು. ಎನ್ನನುಜರನ್ನು ಅಂದು ಸೆರೆಮನೆಯೊಳಗಿರಿಸಿ ದಿನಕ್ಕೊಂದು ಇಡಿಯನ್ನ ನೀರವರಿಗಿರಿಸಿ ಪಾಪಿ. ಎನ್ನನುಜರನ್ನು ಅಂದು ಸೆರೆಮನೆಯೊಳಗಿರಿಸಿ ದಿನಕ್ಕೊಂದು ಇಡಿಯನ್ನ ನೀರವರಿಗಿರಿಸಿ ನರಕದಲ್ಲವರನ್ನು ಬಲು ನೋವುಗೊಳಿಸಿದ ಪಾಪಿ. ನರಕದಲ್ಲವರನ್ನು ಬಲು ನೋವುಗೊಳಿಸಿದ ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ, ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ ಶಪಥವನ್ನು ಕೈಗಿರುವೆ ನಾನು. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈಗಿರುವೆ ನಾವು. ಶಪಥವನ್ನು ಕೈಗಿರುವೆ ನಾವು. ಅಟ್ಟಹಾಸರಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವರವರ ರಣ ಹದ್ದಿನಂತೆ. ಅಟ್ಟಹಾಸರಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವರವರ ರಣ ಹದ್ದಿನಂತೆ. ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ, ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ, ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆ ನಾನು. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆ ನಾನು. ಶಪಥವನ್ನು ಗೈದಿರುವೆ ನಾನು. ಶಪಥವನ್ನು ಗೈದಿರುವೆ ನಾನು. ವಾಸುದೇವಾ ವಾಸುದೇವಾ ವಸುದೇವ ಸುತನೇ ಹೇ ಮುಕುಂದ, ವಸುದೇವ ಸುತನೇ ಹೇ ಮುಕುಂದ. ನಿನ್ನ ನಾಮವನೇ ನೆನೆಯುವುದು ಮನಕಾನಂದ. ನಿನ್ನ ನಾಮವನೇ ನೆನೆಯುವುದು ಮನಕಾನಂದ. ವಸುದೇವ ಸುತನೇ ಹೇ ಮುಕುಂದ. ದೇವಕಿ ಸುತನೇ ದೇವಕಿ ಸುತನೇ ದುಷ್ಟ ವಿನಾಶ.
ದೇವಕಿ ಸುತನೆ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸ ದಾಸರೊಳು ಮುಕ್ತಿ ಪ್ರದಾತ ದಾಸ ದಾಸರೊಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಹೇ ಮುಕುಂದ ನಾರಾಯಣ ನರಸಿಂಹವತಾರಿದ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯ ನಿಟ್ಟವನೇ ನಾರಾಯಣ ನರಸಿಂಹವತಾರಿದ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯ ನಿಟ್ಟವನೇ ಮಾತೆ ಸಹೋದರ ಮಾವ ಕಂಸನ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ಕಳೆದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ಕಳೆದವನೇ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ನೆವುದು ಮನಕಾನಂದ ನಿನ್ನ ನಾಮವನೇ ನೆವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಪರಮಾತ್ಮ ನಾನು ಮಾಡಿದ ಕರ್ಮ ಫಲವು ತೀರಿ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ತನ್ನ ಮಸ್ತಕದ ಮೇಲಿಡುವನು ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬರುತ್ತಿರುವರು ಸಹಸ್ರಾರು ವರ್ಷಗಳ ಕಾಲ ಜಲಶಿಲೆಯಾಗಿ ಬಿದ್ದಿದ್ದ ಹಲ್ಲಿಯ ಶಾಪವೋ ಯಾವ ಪಾದಸ್ಪರ್ಶದಿಂದ ವಿಮೋಚನೆಯಾಯಿತು ಅಂತಹ ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳೋನೆ ಪರಮಾತ್ಮ ನಿನ್ನ ಮಂಗಳ ಸ್ವರೂಪವನ್ನು ಕಂಡು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳೋನು ಇದೋ ನಿನಗರ್ಪಿತವಾಗಲಿ ಕೃಷ್ಣಾರ್ಪಣಮಸ್ತು 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 ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ
ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ಗೋರೋ ನೀರಜಲೋಚನ ದರ್ಶನ ಕೋರೋ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಮಂಗಳವಾಗಲಿ. ಒಂದೇ ಪರಮಾತ್ಮ ಧನ್ಯನಾದೆ ವಾಸುದೇವ ಧನ್ಯನಾದೆ. ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವನಮಾಲ ಶ್ರೀಲೋಲ ವನಮಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ ಪರಮಾತ್ಮ ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ ಹರಿಚರಣ ವೇದ ಪರಾಯಣ ಹರಿಚರಣ ವೇದ ಪರಾಯಣ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಪರಮಾತ್ಮ ಈ ನಿನ್ನ ಪಾದಸ್ಪರ್ಶದಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ಅಲ್ಲದೆ ಈ ನನ್ನ ಕುಟೀರವು ಸಹ ಪಾವನವಾಯಿತು ದೇವ. ಪರಮಾತ್ಮ ನನ್ನನ್ನೇಕೆ ಇಷ್ಟೊಂದು ಕೊಂಡಾಡುವುದರ? ನಾನು ಮಾರ್ಗಾಯಸದಿಂದ ಬಳಲಿ ಬೆಂಡಾಗಿರುವನು, ಏನಾದರೂ ಆಹಾರವನ್ನು ಕೊಡುವುದಿರಾ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ತಮ್ಮ ಅನುಸ್ವರೂಪನಾದ ನಾನು ಏನು ತಾನು ಕೊಡಬಲ್ಲೆನು ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ಪರಮಾತ್ಮ? ನಾನು ಯಾವುದೋ ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿದ್ದನು. ಅಲ್ಲಿ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆತಂದಿರುವುದು ವಿದುರ. ನೀನೇನು ಸಾಮಾನ್ಯ ಭಕ್ತನೇ ವಿದುರ? ಪರಮಾತ್ಮ ಪರಮಾತ್ಮ ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ ಪರಮಾತ್ಮ ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ ಬಲ್ಲೆ ನಿನ್ನಯ ಮನವ ಬೇಡೋ ಬಲ್ಲೆ ನಿನ್ನಯ ಮನವ ಪರಮಾತ್ಮ ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿಯೇ ಪರಮಾತ್ಮ ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ ಎತ್ತ ಹೋದರು ಮನ ಈತಲೇ ಬರ್ಬೋದು ಪರಮಾತ್ಮ ಎತ್ತ ಹೋದರು ಮನ ಈತಲೇ ಬರ್ಬೋದು ಶಾಸನಂದನಿಸಿಯ
ಶತನೆಂದೆಣಿಸಿಹ ಮತ್ತೆ ಸುಯೋಧನ ವಿದುರ ಪರಮಾತ್ಮ ಶತನೆಂದೆಣಿಸಿಹ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮರಿರುವರೆ ವಿದುರ ಪರಮಾತ್ಮ ಭಕ್ತನೆ ನಿನಗಿಂತ ಉತ್ತಮರಿರುವರೆ ಭಕ್ತನೆ ನಿನಗಿಂತ ಉತ್ತಮರಿರುವರೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ 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 ಪರಮಾತ್ಮ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸವಾಗಿರುವ ನೀನು ಸಾಮಾನ್ಯ ಭಕ್ತನೇ ವಿದುರ. ನನಗೇನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ವಿದುರ ಈ ಪಾಮರನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇರುವುದು ದೇವ? ವಿದುರ ಏನು ಗೋಮಾತೆಯ ಕ್ಷೀರ ವಿದುರ? ಗೋಮಾತೆಯ ಕ್ಷೀರವು ನನಗೆ ಪ್ರಿಯವಾದ ಆಹಾರವಿದುರ. ನಾನು ಚಿಕ್ಕವನಿದ್ದಾಗ ಗೋಮಾತೆಯ ಕ್ಷೀರಕ್ಕಾಗಿ ಮನೆ ಮನೆಗೂ ಹೋಗುತ್ತಿರಲಿಲ್ಲವೇ? ಅದು ಅಲ್ಲದೆ ಭಕ್ತನಾದ ಕುಚೇಲನು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವೋ ಆಹಾ ಈಗಲೂ ಸೌದಂತಿದೆ. ನಾನು ತೇತ್ರಾಯುಗದಲ್ಲಿ ರಾಮನ ಅವತರಿದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ತಂದ ಹಣ್ಣುಗಳ ರುಚಿಯೋ ಆಹಾ ಈಗಲೂ ಸೌದಂತಿದೆ. ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತ ಮಿಗಿಲಾದದು. ಅದೇ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ ವಿದುರ ಏನು ಹೇಳಲಿ ವಾಸುದೇವ? ಏಕೆ ವಿದುರ, ಏನಾಯಿತು? ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ಏನು ವಿದುರ, ನನಗರ್ಪಿಸಿದೆಯಾ? ನನಗರ್ಪಿಸಿದ ಮೇಲೆ ಪಾದ ತಳಭಾಗದಲ್ಲಿ ಸ್ವಲ್ಪ ಕ್ಷೀರವಿರಬೇಕಲ್ಲವೇ? ಪರಮಾತ್ಮ ತೆಗೆದುಕೊಂಡು ಬಾ ವಿದುರ. ಇದು ಪಾತ್ರ ಸ್ವೀಕರಿಸು ದೇವ. ವಿದುರ ಪರಮಾತ್ಮ ನೋಡಿದೀಯಾ, ಪಾತ್ರೆ ತಳಭಾಗದಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಕ್ಷೀರವೇ ಇಲ್ಲವೆಂದು ಸುಳ್ಳು ಹೇಳುತ್ತಿರುವ ವಿದುರ. ಪರಮಾತ್ಮ ವಿದುರ ಆ ಪಾತ್ರೆಯ ತಳಭಾಗದಂದಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ಏಕೆ ನೆನೆಯುವುದಿಲ್ಲ? ನೋಡುತ್ತೀರಿ ವಿದುರ. ನೋಡಿದೆ ವಿದುರ, ಭಕ್ತಿ ಎಂಬ ಕ್ಷೀರಸಾಗರವನ್ನೇ ಮನಸ್ಸಿಟ್ಟುಕೊಂಡು ಕ್ಷೀರವೇ ಇಲ್ಲವೆಂದು ಹೇಳುತ್ತಿರುವೆಯಾ? ಅದು ಅಲ್ಲಿ ನೋಡು ಕ್ಷೀರಸಾಗರವ ವಿದುರ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ವಿದುರ ಪರಮಾತ್ಮ ವಿದುರ ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ. ಪರಮಾತ್ಮ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ
ಸಾಗರ ಶಯನ ಕ್ಷೀರಸಾಗರ ಶಯನ. ಪರಮಾತ್ಮ ವಿದುರ ವಾಮನ ರೂಪದ ಬಲಿಹರ ನಿನ್ನ ನಾಮಾದಿದೇಯವೇ ಬಲು ಅಮರ. ವಾಮನ ರೂಪದ ಬಲಿಹರ ನಿನ್ನ ನಾಮಾದಿದೇಯವೇ ಬಲು ಅಮರ. ಪಾಮರರೊಳು ನೀ ಕರುಣೆಯ ತೋರಿ, ಪಾಮರರೊಳು ನೀ ಕರುಣೆಯ ತೋರಿ, ತಾಮಸ ನೀಡಿದ ದಾಮೋದರ, ತಾಮಸ ನೀಡಿದ ದಾಮೋದರ. ಸಾಗರ ಶಯನ ಕ್ಷೀರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ. ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ. ಸಾಗರ ಶಯನ ಕ್ಷೀರಸಾಗರ ಶಯನ. ಪರಮಾತ್ಮ ವಿದುರ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಮಗನಾಗಿ ಪಡೆದ ಆ ವಸುದೇವ ದೇವಕಿಯರು ಧನ್ಯರು ತಂದೆ. ವಿದುರ ನಾನು ಈ ದಿವಸ ಪಾಂಡವರ ರಾಯಭಾರಿಯಾಗಿ ಅವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು ವಿದುರ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಡೆದ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಆ ಧರ್ಮಾತ್ಮರಾದ ಪಾಂಡವರನ್ನು ಕಾಪಾಡುವ ಭಾರ ನಿನ್ನದು ದೇವ. ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದನ. ಬಿಡಲಾರೆ ಕೇಳು ವಿದುರ. ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದನ. ಬಿಡಲಾರೆ ಕೇಳು ವಿದುರ. ಧೃತಯ ಸುತರು ಸಧರ್ಮದಳಿಹರೋ. ವಿದುರ ಪರಮಾತ್ಮ ಹೃದಯ ಸುತರು ಸಧರ್ಮದಳಿಹರೋ. ಅತಿವೆತೆಯೀತರೋ ಗುರುನಂದನರೋ. ವಿದುರ ಅತಿವೆತೆಯೀತರೋ ಗುರುನಂದನರೋ. ಸತ್ಯವಂತರಿಗೆ ಇರವಲ್ಲವೇಕೆ. ವಿದುರ ಪರಮಾತ್ಮ ಸತ್ಯವಂತರಿಗೆ ಇಲ್ಲವೇಕೆ. ಕುಟಿಲ ಮತಿಗಳಿಗೆ ಜಯವಿಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದನ. ಬಿಡಲಾರೆ ಕೇಳು ವಿದುರ. ವಿದುರ ಪರಮಾತ್ಮ ನಾನೆಂದು ಬಲು ಗರ್ವದಿಂದರವ ಕುರುಕುಲವನ್ನು ಪರಿಚಯಿಸುವುದೇ. ವಿದುರ ಪರಮಾತ್ಮ ನಾನೆಂದು ಬಲು ಗರ್ವದಿಂದರವ ಕುರುಕುಲವನ್ನು ಪರಿಚಯಿಸುವುದೇ. ಕೆಳಕು ಕೇಸರಿಯ ಒಡಲ ಸಂಭೂತ ಕದಲದಲ್ಲಿಗೆ ಗಳಿಸುವುದೇ. ಕೆಳಕು ಕೇಸರಿಯ ಒಡಕು ಜಂಬೂತ ಕದನದಲ್ಲಿ ಗಳಿಸುವುದೇ. ಉಳಿಯುವರೇ ಕೌರವರು. ವಿದುರ ಪರಮಾತ್ಮ ಉಳಿಯುವರೇ ಕೌರವರು. ಅರ್ಧ ಪದರ ಕಳಿಸಿ ಯುಧಿಷ್ಠಿರಗೆ ಜಯಗಳಿಸಿದ್ದೇನೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದನ. ಬಿಡಲಾರೆ ಕೇಳು ವಿದುರ. ವಿದುರ ಪರಮಾತ್ಮ ನಾನು ಈ ದಿವಸ ಒಂದು ಮುಖ್ಯವಾದ ಸಂಗತಿಯೆಂದರೆ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವೊಂದು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ಇಲ್ಲೆಲ್ಲೂ ನಡೆಯದ ವಿಚಿತ್ರವಾದ ಸಂಗತಿಯೊಂದು ನಡೆಯುವುದು. ಅದಕ್ಕೆ ನೀನು ಬರುವಂತನಾಗು.
ನೀನು ಬರುವಾಗ ನಿನ್ನ ಮಂತ್ರಪೂರಿತವಾದ ಶಿವಧನುಸ್ಸನ್ನು ತರುವುದು ಮರೆಯಬೇಡ, ತಿಳಿಯಿತೋ? ಪರಮಾತ್ಮ, ನೀನಿದ್ದ ಸ್ಥಳದಲ್ಲಿ ವಿಚಿತ್ರವಾದ ಪ್ರಸಂಗಗಳು ನಡೆಯಬಾರದೇಕೆ ಸ್ವಾಮಿ? ನಿನ್ನಿಷ್ಟದಂತಾಗಲಿ. ಇದರ ಏ ಕಪಟ ನಾಟಕ ಸೂತ್ರಧಾರಿ, ಏ ಕಪಟ ನಾಟಕ ಸೂತ್ರಧಾರಿ, ನೀನಾಡಿಸಿದಂತೆ ಆಡುವ ಪಾತ್ರಧಾರಿ, ನೀ ಸೂತ್ರಧಾರಿ, ನಾ ಪಾತ್ರಧಾರಿ. ರಾಮನಾಗೆ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ, ರಾಮನಾಗೆ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ, ಕೃಷ್ಣನಾಗೆ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸಿದೆಯೋ. ಕೃಷ್ಣನಾಗೆ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸಿದೆಯೋ ನಾನರಿಯೇ